ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಸೊ ಇದು NSS ಕ್ಯಾಂಪಿನ ಭಾಗ 2 ವಿಡಿಯೋ. ಸೊ ಮೊದಲನೇ ವಿಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಈ ವಿಡಿಯೋಗೂ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇದು ಬೆಳಗಿನ ಜಾವ 4:30ಕ್ಕೆ ನೋಡಿ, ಮಕ್ಕಳೆಲ್ಲ ಎದ್ಬಿಟ್ಟು NSS ಶಿಬಿರಕ್ಕೆ ಅವರ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಸ್ವಚ್ಛತಾ ಕಾರ್ಯಕ್ರಮ ಆಲ್ರೆಡಿ ನೋಡ್ತಿರ್ಬೋದು, ವಾಚಲ್ಲಿ 4:35 ಆಗಿದೆ. ಸೊ ನಾನು 4 ಗಂಟೆಗೆ ಮಕ್ಕಳ ಜೊತೆ ಎದ್ಬಿಟ್ಟು ಶಿಬಿರದಲ್ಲಿ ಪಾಲ್ಗೊಂಡಿದ್ದೀನಿ. ನೋಡಿ, ಮಕ್ಕಳೆಲ್ಲ ಧ್ವಜಾರೋಹಣಕ್ಕೆ ಸ್ವಚ್ಛತೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಧ್ವಜಾರೋಹಣದ ಸುತ್ತ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಇದು ಒಂದು NSS ಕ್ಯಾಂಪಿನ ಭಾಗವಾಗಿದೆ. ಸ್ವಚ್ಛತಾ ಕಾರ್ಯಕ್ರಮ ಮೊದಲು ನಮ್ಮ NSS ಧ್ವಜವನ್ನು ಆಚರಿಸೋದಕ್ಕೆ ಫ್ಲ್ಯಾಗ್ ಹೋಸ್ಟಿಂಗಿಗೆ ರಂಗೋಲಿನ ಬಿಡ್ತಾ ಇದ್ದಾರೆ. ನೋಡಿ, ಫ್ಲಾಗ್ ನೋಡ್ತಿರ್ಬೋದು. ನಮ್ಮ ಸರ್ ಸತ ಅದಕ್ಕೆ ಹೆಲ್ಪನ್ನು ಮಾಡ್ತಿದ್ದಾರೆ. ಇಲ್ಲಿ ರಾಷ್ಟ್ರ ಲಾಂಛನವನ್ನು ಮಕ್ಕಳು NSS ರಾಷ್ಟ್ರ ಲಾಂಛನವನ್ನು ಮಕ್ಕಳು ಬಿಡಿಸಿ ರೆಡಿಯಾಗಿದ್ದಾರೆ. ಇವಾಗ ಸಮಯ ಎಲ್ಲರಿಗೂ ಬೆಳಗಿನ ಶುಭೋದಯ. ನೆಚ್ಚಿರಲಿ ಕೆಚ್ಚಿರಲಿ ಮುಂಬರುವ ಹುಚ್ಚಿರಲಿ, ಮುನ್ನಡೆಯುವುದೇ ಬಾಳು ಹಿಂಜರಿಯುವುದೇ ಸಾವು ಎಂದು ಹೇಳುತ್ತಾ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಜನತಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವಪಟ್ಟಣ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ರಾಷ್ಟ್ರೀಯ ಸೇವಾ ಯೋಜನಾ ಘಟಕ 1 ಮತ್ತು 2 ಹಾಗೂ ಬೆಳಲಗೆರೆ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ವಾರ್ಷಿಕ ವಿಶೇಷ ಶಿಬಿರ 2025-26ನೇ ಹಾಗೂ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವ ಹಾಲೇಶಪ್ಪ ಗ್ರಾಮ ಮುಖಂಡರು ಬೆಳಲಗೆರೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. NSS ಘಟಕ 1 ಹಾಗೂ 2ರ ಕಾರ್ಯಕ್ರಮಾಧಿಕಾರಿಗಳಾದ MD ರಾಘವೇಂದ್ರ ಸರ್ ಹಾಗೂ ಭಾಸ್ಕರ್ ಸರ್ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಧನ್ಯವಾದಗಳು. ನಂತರ ಧ್ವಜಗೀತೆ, ಕೀರ್ತನ ಹಾಗೂ ನಂದಿತಾ. ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿದರು, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ನೆಲವೂರು ಸಾಗಲಿ, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ, ಗ್ರಾಮಗಳ ಉದ್ಧಾರ ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ದುಡಿದು ಅದರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆಗೊಳ್ಳುತ್ತೇನೆ. ಅಲ್ಲದೆ ನಾನು ಯಾವುದೇ ತರಹದ ಹಿಂಸಾ ಕಾರ್ಯದಲ್ಲಿ ತೊಡಗದೆ ಧರ್ಮ ಪ್ರದೇಶ ರಾಜಕೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳನ್ನು ಹಾಗೂ ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರಯತ್ನಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಮತ್ತು ಸೇವಾ ಶಿಬಿರಾಭ್ಯರ್ಥಿಗಳಿಗೂ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಧ್ವಜಾರೋಹಣವನ್ನು ನಡೆಸಿಕೊಟ್ಟಂತ ಶ್ರೀ ಬೂದಾಳ ದೊಡ್ಡಪ್ಪನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಲೇಶಣ್ಣನವರೇ, ನಮ್ಮ NSS ಕಾರ್ಯಕ್ರಮಾಧಿಕಾರಿಗಳಾದಂಥ MD ರಾಘವೇಂದ್ರ ಸರ್ ಅವರೇ, ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅವರೇ, ರೇಖಾ ಮೇಡಮ್ ಅವರೇ, ಸುರೇಶ್ ಮೇಡಮ್ ಅವರೇ, ಹಾಗೂ ಎಲ್ಲ ಪ್ರೀತಿಯ ಶಿಬಿರಾರ್ಥಿಗಳೇ, ಇವತ್ತಿನ ದಿನ ನಾವು 4ನೇ 5ನೇ ದಿನಕ್ಕೆ
ಕಾಲಿಟ್ಟಿದ್ವಿ. ಬಹುಶಃ ನೋಡಿ ಅದು ಕೂಡ ಮರ್ತೋಗ್ತಾ ಇದೆ, ನಮ್ಗೆ ಎಷ್ಟು ಬೇಗ ಟೈಮ್ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಸಣ್ಣ ಕೆಟ್ಟ ಇನ್ಸಿಡೆನ್ಸ್ ಬಿಟ್ಟರೆ ವಿ ಫೀಲ್ ವೆರಿ ಹ್ಯಾಪಿ ಟು ಹ್ಯಾವಿಂಗ್ ವಿತ್ ಯು ಆ್ಯಂಡ್ ನಿಮ್ಮ ಜೊತೆಗಿರುವಂಥ ಪ್ರತಿಯೊಂದು ಮಧುರ ಕ್ಷಣಗಳನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಮತ್ತು ಇನ್ನೊಂದೇನೆಂದರೆ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಆಲ್ ಪೊಟೆನ್ಷಿಯಲ್ ಎಲ್ಲ ನಮ್ಮ ಏನಂತಾರೆ ಆ ಸ್ಟ್ರೆಂತ್ ಎಲ್ಲ ನಮ್ಮಲ್ಲಿರುತ್ತೆ ಅಂತ. ನಿಮ್ಮಲ್ಲಿ ಅಗಾಧ ಪ್ರಮಾಣದ ಶಕ್ತಿ ಇದೆ, ಅದನ್ನು ಅನಾವರಣ ಮಾಡಿ ಅಂತ ಹೇಳ್ತಾರೆ. ಸೊ ಇದ್ರ ಅರ್ಥ ಏನಂದರೆ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ನಾವು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. 5 ಗಂಟೆಗೆ ಎದ್ದೇಳಬೇಕು ಅಂತ ಮನಸ್ಸು ಮಾಡಿದ್ರೆ ನಾವು 5 ಗಂಟೆಗೆ ಎದ್ದು ಬರ್ತೀವಿ. ಮನಸ್ಸೇ ಮಾಡಲಿಲ್ಲ ಅಂದರೆ ಕೆಲವರು ಇದ್ದಾರಲ್ಲ, ಆ ಥರ ಆಗುತ್ತೆ ಕಾರ್ಯಕ್ರಮ. ಆದರೆ ನಿಮ್ಮ ಇಷ್ಟು ಜನರ ಸಹಕಾರ ಮತ್ತು ಇಷ್ಟು ಜನರ ಸಮಯ ಪ್ರಜ್ಞೆ, ನಿಮ್ಮೆಲ್ಲರ ಒಂದು ಅಟ್ಯಾಚ್ಮೆಂಟ್, ಕಮಿಟ್ಮೆಂಟ್, ಇದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಸದಾಕಾಲ ನಾನು ಮತ್ತು ನಮ್ಮ ರಾಘವೇಂದ್ರ ಸರ್ ನಿಮ್ಮಿಷ್ಟು ಜನರ ಸಹಕಾರವನ್ನು ಸದಾ ನೆನಪು ಮಾಡ್ಕೊಳ್ತೀವಿ. ನಮಗೆ ಈ ಬೆಳಲಗೆರೆ ಗ್ರಾಮ ಬಂದಾಗ ಯಾವಾಗ ನಾವು ವಿಸಿಟ್ ಮಾಡ್ತಿರೋ ಆಗೆಲ್ಲ ನೆನಪಾಗುವಂಥ ಮುಖಗಳು ಸದಾಕಾಲ ಮರೆಯದೆ ಉಳಿಯುತ್ತೆ ನಮ್ಮ ಮನಸ್ಸುಗಳಲ್ಲಿ ಅಂತ ಹೇಳ್ತಾ, ನಿಮ್ಮ ಈ ಪ್ರಯತ್ನಕ್ಕೆ, ನಿಮ್ಮ ಎಲ್ಲ ಕಾರ್ಯಗಳಿಗೆ ಯಶಸ್ಸನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ನಮ್ಮ ಶಿಬಿರದಲ್ಲಿ ಮಕ್ಕಳು ಭಾಗವಹಿಸಿದ್ದಾರೆ. ಎಲ್ಲ ಒಂದು ಕಾರ್ಯಕ್ರಮದಲ್ಲೂ, ಭಾಷಣ ಆಗಲಿ ಎಲ್ಲದರಲ್ಲೂ ರಾಷ್ಟ್ರ ಲಾಂಛನ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಮ NSS ಕ್ಯಾಂಪಲ್ಲಿ ನಡೆಯುತ್ತೆ. ಸೊ ಬೆಳಗಿನ ಜಾವದಿಂದ 6:30 ಸ್ಟಾರ್ಟ್ ಆದಂತಹ ಶಿಬಿರ ರಾತ್ರಿ ಸುಮಾರು 9:30ವರೆಗೂ ಮಕ್ಕಳು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಇದೊಂದು ಖುಷಿಯಾದಂಥ ವಿಷಯ. ಯಾಕಂದರೆ ಮಕ್ಕಳನ್ನು ಈ ರೀತಿ ಕಲ್ಚರಲ್ ಪ್ರೋಗ್ರಾಮಲ್ಲಿ ಎಂಗೇಜ್ ಮಾಡೋದಾಗಿರ್ಬೋದು. ಸೊ ಒಂದು ಸ್ವಯಂ ಪ್ರೇರಿತರಾಗಿ ಅವರು ಎಲ್ಲ ಕೆಲಸಗಳಲ್ಲಿ ಅವರು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಅಡುಗೆಯಲ್ಲಾಗಿರ್ಬೋದು, ಸೊ ಊರಿನಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಬೇಕು ಅಂತ ಜನಗಳಿಗೆ ಜಾಗೃತಿಯನ್ನು ಮೂಡಿಸೋದಾಗಿರ್ಬೋದು, ನಾವು ಈ ವಿಡಿಯೋಗಳಲ್ಲಿ ನಾವು ಹೆಚ್ಚಿದಾಗಿ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಯೋಗ ಟೀಚರ್ ಬಂದ್ಬಿಟ್ಟು ಸೊ ಪ್ರತಿದಿನ ಅವರು 6 ಗಂಟೆಗೆ ಬರ್ತಾರೆ. ಧ್ವಜಾರೋಹಣ ಆದಮೇಲೆ ಮಕ್ಕಳಿಗೆ ಯೋಗದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಯೋಗಾಸನದ ಆಸನಗಳನ್ನು ಅವ್ರ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ನೋಡ್ಬೋದು ವಿವಿಧ ಭಂಗಿಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ಯೋಗಾಸನ ಶಿಬಿರದಲ್ಲಿ ತೊಡಗಿಸ್ಕೊತಾ ಇರೋದು. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೊಂದು ಏನು ಖುಷಿಯಾಗುತ್ತೆ NSS ಶಿಬಿರದ ಬಗ್ಗೆ ಅಂದರೆ, ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಬೆಳಗಿನ ಅವರ ದಿನಚರಿ 4 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 9ವರೆಗೆ ಅವರು ತಮ್ಮ ಶಿಬಿರದಿಂದ ತಮ್ಮ ಮಲಗುವ ಜಾಗಗಳಿಗೆ, ಕೋಣೆಗಳಿಗೆ ಅವರು ಹೋಗ್ತಾರೆ. ಇಲ್ಲಿ ಹುಡುಗಿರಿಗೆ ಆಗಿರ್ಬೋದು ಮತ್ತು ಹುಡುಗರಿಗೆ ಆಗಿರ್ಬೋದು ಸಪ್ರೇಟಾಗಿ ಸೊ ವ್ಯವಸ್ಥೆಗಳನ್ನು ಅವರು ಕಲ್ಪಿಸ್ಕೊಟ್ಟಿದ್ದಾರೆ ಗ್ರಾಮದಲ್ಲಿ. ಇದರಿಂದ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಹೆಲ್ತ್ ಬಗ್ಗೆ, ಸ್ವಯಂ ಸೇವೆ ಬಗ್ಗೆ, ಸರ್ವೀಸ್ ಬಗ್ಗೆ, ಆರೋಗ್ಯದಲ್ಲಿ ಯಾವ ರೀತಿ ಕಾಪಾಡ್ಕೋಬೇಕು ಅಂತಹ ಎಲ್ಲ ವಿಚಾರಗಳಲ್ಲಿ ಮಕ್ಕಳು ಗಮನ ಹರಿಸ್ತಾರೆ. ಇದೊಂದು ಖುಷಿಯಾದಂತಹ ವಿಷಯ. ಇದಕ್ಕೆ ನಾನು ನಮ್ಮ ಜನತಾ ಸರ್ಕಾರಿ ಪದವ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಂಜುನಾಥ್ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ವಿಡಿಯೋ ಮುಖಾಂತರ ತಲುಪಿಸುತ್ತೀನಿ. ನೋಡಿ, ನೆಕ್ಸ್ಟು ಇವರು ಯೋಗ ಟೀಚರು ಎಷ್ಟು ಚೆನ್ನಾಗಿ ಈ ವಯಸ್ಸಲ್ಲೂ ಅವ್ರಿಗೆ ಎಷ್ಟು ಫಿಟ್ಟಾಗಿದ್ದರು ಅಂದರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ಮುಂದೆ ಹೆಚ್ಚಿನ ಕ್ಲಿಪ್ಗಳನ್ನು ನೋಡ್ತಾ ಬಲಗಾಲನ ಮುಂದೆ ತರ್ರಿ, ಮುಂದೆ ತಂದು ಎಡಗಾಲ ಮಂಡಿಯನ್ನು ಸೂರ್ಯ ನಮಸ್ಕಾರ, ಹಸ್ತಪಾದಾಸನ, ನಮಸ್ಕಾರಾಸನ. ಇಲ್ಲಿ ನೋಡಿ ಟೀ ರೆಡಿ ಆಗ್ತದೆ. ಬೆಳಗಿನ ಯೋಗ ತರಬೇತಿ ಮತ್ತು ಶಿಬಿರದ ಎಲ್ಲ ಕಾರ್ಯಕ್ರಮಗಳು ನಡೆದ ಮೇಲೆ ಸೊ ಟೀ ಟೈಮ್. ಸೊ ತುಂಬ ಚೆನ್ನಾಗಿತ್ತು
ಟೀ ಆದಮೇಲೆ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಪಾತ್ರೆಗಳನ್ನು ತೊಳೆಯೋದ್ರಲ್ಲಿ ಮಕ್ಕಳು ತೊಡಸ್ಕೊಂಡಿದ್ದಾರೆ. ಇಲ್ಲಿ ತಿಂಡಿ ರೆಡಿಯಾಗಿದೆ, ಬೆಳಗಿನ ಉಪಹಾರ ಮಂಡಕ್ಕಿ ತಿಂಡಿ ಮತ್ತು ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿಯನ್ನು ನಮ್ಮ ಭಟ್ರು ಕರಿತಾ ಇದ್ದಾರೆ. ನೋಡಿ, ಆ್ಯಕ್ಚುಲಿ ಮಕ್ಕಳಿಗೆ ಕೆಲಸ ಎಷ್ಟು ಮಾಡಿಸ್ತಾರೋ ನಮ್ಮ ಶಿಬಿರದ ಸಹಯೋಗಿಗಳು, ನಮ್ಮ ಟೀಚರ್ಸು, ಅಷ್ಟೇ ಒಳ್ಳೆ ರುಚಿಕರವಾದಂತಹ ಎಲ್ತಿ ಆದಂತಹ ಹೈಜೀನ್ ಆದಂಥ ಊಟವನ್ನು ಮಕ್ಕಳಿಗೆ ಟೈಮ್ ಟು ಟೈಮ್ ಕೊಡ್ತಾ ಬರ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ತಿಂಡಿನೇ ಬೇರೆ, ಮಧ್ಯಾಹ್ನ ಊಟನೇ ಬೇರೆ, ರಾತ್ರಿ ಊಟನೇ ಬೇರೆ, ಬಿಸಿ ಬಿಸಿಯಾಗಿ 3 ಹೊತ್ತು ಮಕ್ಕಳಿಗೆ ಊಟವನ್ನು ಕೊಡ್ತಿದ್ದಾರೆ. ಈ ವಿಡಿಯೋ ಮುಖಾಂತರ ನಾನು ತಲುಪಿಸಬೇಕಾಗಿರುವಂಥ ವಿಷಯಗಳು ಇಷ್ಟೇ. ಪೇರೆಂಟ್ಸು ಇನ್ನೂ ಹೆಚ್ಚಿನದಾಗಿ ಮಕ್ಕಳನ್ನು ಪ್ರತಿ ವರ್ಷ ಶಿಬಿರಕ್ಕೆ ಕಳಿಸ್ಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಇದರಲ್ಲಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ಈ ವಿಡಿಯೋದಲ್ಲಿ ಮಕ್ಕಳು ಏನು ತಿಂತಾರೆ, ಎಷ್ಟು ಸೇಫ್ ಆಗಿರ್ತಾರೆ, ಎಷ್ಟು ಆ್ಯಕ್ಟಿವಿಟಿಯಲ್ಲಿ ಬ್ಯುಸಿಯಾಗಿರ್ತಾರೆ, ಎಷ್ಟು ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಈ NSS ಶಿಬಿರದಲ್ಲಿ. ತುಂಬ ಸೇಫ್ ಇರುತ್ತೆ. ನಾನು 3-4 ದಿವಸ ಅಲ್ಲಿ ಇದ್ದು ಬಂದೆ. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಬಿಸಿ ಬಿಸಿ ತಿಂಡಿ ನೀವು ನೋಡ್ತಿರ್ಬೋದು, ನಾನು ತಿನ್ನೋದಕ್ಕೆ ರೆಡಿ ಇದ್ದೀನಿ. ಸೊ ತಿಂಡಿ ಆದಮೇಲೆ ಮಕ್ಕಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನೋಡಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋಂತಹ ಫೋಟೋಗಳಿವು. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ಊರಿನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಿಂಡಿ ಆದಮೇಲೆ ಅವರು ಭಾಗವಹಿಸ್ತಾರೆ. ಸೊ ಇಲ್ಲಿ ನೋಡಿ, ಕೆಲವೊಂದು ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಸ್ವಚ್ಛತಾ ಕಾರ್ಯಕ್ರಮ ಆದಮೇಲೆ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸೊ ಆರೋಗ್ಯ ಶಿಬಿರ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಆಗಿದೆ. ಅರೌಂಡ್ 1 o'clock ಹಂಗೆ ಈ ಶಿಬಿರ ಸ್ಟಾರ್ಟ್ ಆಗಿದೆ. ಸೊ ಶಿಬಿರದಲ್ಲಿ, ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಶ್ರೀ ಮೊಹಮ್ಮದ್ ಮುಸ್ತಾಫಾ, ಸಮುದಾಯ ಆರೋಗ್ಯ ಅಧಿಕಾರಿಗಳು, ಬೆಳಗೆರೆ, ಇವರು ಸೊ ಒಂದು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ಅದನ್ನು ನಾನು ನೆಕ್ಸ್ಟು ನೀವು ಕೇಳ್ಬೋದು. ಅವ್ರಿಗೆ ಮೊದಲನೇದಾಗಿ ನಾನು ವಂದಿಸುತ್ತಾ ನಮಸ್ಕರಿಸುತ್ತಾ ಸೊ ಅವರು ಕೆಲವೊಂದು ಮಾತುಗಳನ್ನು ನಾವು ಕೇಳೋಣ ಬನ್ನಿ. ಆರೋಗ್ಯದ ಬಗ್ಗೆ ಈಗೆಲ್ಲ ನೀವು ಎಲ್ಲ ಪಾಠ ಪ್ರವಚನ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಸ್ಟೇಜಿಗೆ ಹೋಗ್ಬೇಕು. ನೀವು ಆ ಸ್ಟೇಜಲ್ಲಿ ನೀವು ಲವ್ ಇದ್ದು ಸೊ ಅವರಿಗೆ ಡಿಪ್ರೆಷನ್ಗಾಗಿ ಆಸ್ಪತ್ರೆಗೆ ಹೋಗ್ತಾರೆ, ಆಮೇಲೆ ಡೆತ್ ಆಗ್ತಾರೆ ವಿಷ ತಗೊಂಡು. ಸೊ ಇದೆಲ್ಲ ಮಾನಸಿಕ ರೋಗಗಳಲ್ಲಿ ಲಕ್ಷಣಗಳು ಬರ್ತವೆ. ತಲೆ ಸುತ್ತ ಬರೋದು, ಅರ್ಲಿ ಮಾರ್ನಿಂಗ್ ಅಂತ ಕರಿತೀವಿ ನಾವು. ಬೆಳಗಿನ ಉಪಹಾರ ನಾವು ಯಾವತ್ತೂ ಮಿಸ್ ಮಾಡಬಾರ್ದು. ಯಾಕಂತಂದ್ರೆ ಕೆಲಸ ಮಾಡ್ತಿರ್ತೀರಾ, ಪಾಠ ಕೇಳ್ತಿರ್ತೀರಾ, ಸೊ ಶಕ್ತಿ ಬೇಕಲ್ಲ ನಿಮಗೆ, ಎನರ್ಜಿ ಎಲ್ಲಿಂದ ಬರುತ್ತೆ ನಿಮಗೆ? ಫುಡ್ ನೀವು ಊಟ ಮಾಡಿದ್ರೆ ಮಾತ್ರ ನಿಮಗೆ ಎನರ್ಜಿ ಬರೋದು. ಹಾಗಾಗಿ ಪೌಷ್ಟಿಕ ಆಹಾರ ತುಂಬಾ ಇಂಪಾರ್ಟೆಂಟ್. ಪೌಷ್ಟಿಕ ಆಹಾರ, ಆಮೇಲೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೀತೀವಿ, ಸಮತೋಲಿತ ಆಹಾರ. ಸೊ ಏನಾದ್ರು ಇವತ್ತು ಬೇಳೆ ಸಾಂಬಾರು, ನಾಳೆ ಬೇಳೆ ಸಾಂಬಾರು ಊಟ ಮಾಡೋದಲ್ಲ, ಪ್ರತಿದಿನ ಉಪ್ಪಿಟ್ಟು ಅದನ್ನೇ ತಿನ್ನೋದಲ್ಲ. ಸೊ ಎಲ್ಲ ರೀತಿಯ ಎಲ್ಲ ಅಡಿಗೆಗಳನ್ನು ಊಟ ಮಾಡಬೇಕು. ಒಂದು ತಟ್ಟೆಯಲ್ಲಿ ತರಕಾರಿ ಇರಬೇಕು, ಸೊಪ್ಪು, ತರಕಾರಿ, ಪಲ್ಯ, ಮತ್ತೆ ಚಪಾತಿ, ಒಂದು ಬಾಯ್ಲ್ಡ್ ಎಗ್ಗು, ಮೊಸರು, ಮಜ್ಜಿಗೆ, ಎಲ್ಲ ರೀತಿಯ ನೀವು ಊಟ ಮಾಡಿದ್ರೆ ಮಾತ್ರ ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಹಾಗಾಗಿ ಸಮತೋಲಿತ ಆಹಾರ ಅಂತ ಕರಿತೀವಿ. ಸೊ ಯಾವ್ದ್ರಲ್ಲಿ ಇರುತ್ತೆ ಯಥೇಚ್ಛವಾಗಿ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಅನಿಮಿಯಾ ಅಂತ. ಏನು ಅನಿಮಿಯಾ ಅಂದರೆ ಗೊತ್ತಾ ನಿಮಗೆ? ರಕ್ತಹೀನತೆ. ಎಷ್ಟಿರಬೇಕು ನಮ್ಮ ಬಾಡಿನಲ್ಲಿ? ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಇದ್ದಾನಪ್ಪ ಅಂತಂದ್ರೆ ಅವರಿಗೆ ಹಿಮೋಗ್ಲೋಬಿನ್ ಅಂತ ಕರಿತೀವಿ, HB. ಬ್ಲಡ್ ಚೆಕ್ ಮಾಡಿಸಿದಾಗ ಅವರಿಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರೆ. ನೋಡಿ, ಶಿಬಿರದ ನಂತರ ಮಕ್ಕಳು ಮಧ್ಯಾಹ್ನದ ಊಟದ ತಯಾರಿಯಲ್ಲಿ ತೊಡ್ಕೊಂಡಿರೋದು. ಸೊ ಮಕ್ಕಳೇ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಪ್ರತಿದಿನ ಒಂದೊಂದು ಗ್ರೂಪಿಗೆ ಆ ಕಾರ್ಯವನ್ನು ವಹಿಸಿರ್ತಾರೆ. ಸೊ ಮಕ್ಕಳು ಎಷ್ಟು ಚೆನ್ನಾಗಿ ತರಕಾರಿ ಹೆಚ್ಚಿಕೊಡೋದು, ಪಾತ್ರೆಗಳು ತೊಳ್ಕೊಡೋದು, ಎಲ್ಲ ಜೋಡಿಸೋದು ಮಾಡ್ತಾರೆ. ನೋಡ್ತಾ ಇರ್ಬೋದು. ಇದರ ಮಧ್ಯ ಸೊ ಇನ್ನೊಂದು ಬ್ಯಾಚ್ ಮಕ್ಕಳು ಸತ ಯೋಗದಲ್ಲಿ ತೊಡ್ಕೊಂಡಿರೋದು. ಸೊ ಯಾವ ಮಕ್ಕಳು ಬೆಳಗ್ಗೆ ತಿಂಡಿ ಮಾಡ್ತಿರ್ತಾರಲ್ಲ ಆ ಮಕ್ಕಳು ಅವತ್ತಿನ ದಿನ ಯೋಗದಲ್ಲಿ ತೊಡಗಿಸ್ಕೊಂಡಿರಲ್ಲ, ಅವರಿಗೆ ಸ್ವಲ್ಪ ಆರಾಮನ್ನು ಕೊಟ್ಟಿರ್ತಾರೆ. ಯಾಕಂದರೆ ಅವರು ಬೆಳಗ್ಗೆಯಿಂದ ಸಂಪೂರ್ಣ ಕ್ಲೀನಿಂಗು, ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಸೊ ಇದು ಇಲ್ಲಿ ನಡೀತಾ ಇದೆ, ಯೋಗ ನಡೀತಾ ಇದೆ ಒಂದು ಕಡೆ. ಇಲ್ಲಿ ನೋಡ್ತಿರ್ಬೋದು ಮಧ್ಯಾಹ್ನದ ಊಟದ ತಯಾರಿ ತುಂಬ ಚೆನ್ನಾಗಿತ್ತು. ಮೊಸರು ಅನ್ನ ಸಾಂಬಾರು ನೋಡಿ. ಸೊ ದ್ರಾಕ್ಷಿ ತೊಳಿತಾ ಇದ್ದಾರೆ, ಎಷ್ಟು ನೀಟಾಗಿ ಹಣ್ಣುಗಳನ್ನೆಲ್ಲ ತೊಳೆದು ರೆಡಿ ಮಾಡ್ತಿದ್ದಾರೆ. ನೋಡ್ತಿರ್ಬೋದು. ಈ ವಿಡಿಯೋ ಮುಖಾಂತರ ನನ್ನ ಉದ್ದೇಶ ಒಂದೇ, ಎಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ ನಮ್ಮ RSS ಶಿಬಿರದಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ರೈಸ್ ರೆಡಿ ಇದೆ ಮಧ್ಯಾಹ್ನ ಊಟಕ್ಕೆ, ಮೊಸರು ಅನ್ನ, ಸೌತೆಕಾಯಿ ಬಿಸಿಲಾಗಿರೋದ್ರಿಂದ ಸಾಂಬಾರೆಲ್ಲ ರೆಡಿಯಾಗಿದೆ. ಮಕ್ಕಳು ಇಲ್ಲೆಲ್ಲ ಮಧ್ಯಾಹ್ನದ ಭೋಜನವನ್ನು ಸವಿತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಶಿಸ್ತಿನ ಕ್ರಮವನ್ನು ಅವರು ಪಾಲಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಎಲ್ಲ ಮಕ್ಕಳು ಊಟ ಮಾಡ್ತಿದ್ದಾರೆ. ಸೊ ನಮ್ಮದು ಆಲ್ರೆಡಿ ಊಟ ಆಗಿದೆ. ಸೊ ಟೀಚರ್ಸ್ದೆಲ್ಲ ಊಟ ಆದಮೇಲೆ ಮಕ್ಕಳು ಒಂದು ಕಡೆ ಬಾಯ್ಸು ಒಂದು ಕಡೆ ಗರ್ಲ್ಸು ಕೂತ್ಕೊಂಡು
ಊಟವನ್ನು ಮಾಡ್ತಾರೆ. ಇವ್ರು ನಮ್ಮ BBA ಮಕ್ಕಳು ನೋಡಿ, ತುಂಬ ಒಳ್ಳೆಯ ಮಕ್ಕಳು, ಚೆನ್ನಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇವಾಗ ಟೀಚರ್ಸ್ಗಳ ಒಪಿನಿಯನನ್ನು ಕೇಳೋಣ. ಸರ್, NSS ಬಗ್ಗೆ ನಿಮ್ಮ ಅಭಿಪ್ರಾಯ ಬಂದಿದ್ದೀರಾ ಶಿಬಿರದ ಬಗ್ಗೆ ಹೇಳಿ. ತುಂಬ ಚೆನ್ನಾಗಿದೆ NSS, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಸೊ ನಾನು ಇದ್ರ ಉದ್ದೇಶ ಪೂರ್ವ ಆಗಿದೆ ಅಂತ ಅನ್ಕೊಂಡಿದ್ದೀರಾ, ಪೂರ್ಣ ಆಗಿದೆ ಅಂತ? ಇವತ್ತು ಒಂದಿನ ಬಂದಿದ್ದೀನಿ ಮೇಡಮ್. ಅಲ್ಲ, ಬಂದಿರೋದ್ರಿಂದಲೇ ಏನು ಅನಿಸ್ತಿದೆ? ಕೇಳಿದ್ರೆ ಕ್ಲಿಯರ್ ಮಾಹಿತಿ ಕೊಡ್ತಾರೆ ಅಂತ ಅನ್ಸುತ್ತಾ? ಊಟ ಹೆಂಗಿತ್ತು ಸರ್? ಚೆನ್ನಾಗಿತ್ತ? ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ? ನಮ್ಮ ಸಂಚಾಲಕರಿಗೆ ಏನಂತ ಹೇಳ್ತೀರಾ ನೀವು? ಹೌದಾ? ಅವ್ರಿಗೇನಾದರೂ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅವ್ರು ಶಿಬಿರ ನಡೆಸಿದಾರಲ್ಲ 10ಕ್ಕೆ 10. ಸರ್ ನೀವು? ಸರ್, ಇದು ಅನುಭವ ಇಲ್ಲ, ಅದು ಚೆನ್ನಾಗಿ ಮಾಡಿದ್ದಾರೆ. ರಾಘವೇಂದ್ರ ಸರ್, ಭಾಸ್ಕರ್ ಸರ್ ಇದರಲ್ಲಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಆಯ್ಕೆ ಮಾಡಿದ್ರು ಮೇಡಮ್. ಹೌದು, ಪರಿಸರ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳು ತುಂಬ ಚಟುವಟಿಕೆಯಿಂದ ಇದ್ದಾರೆ. ಇವತ್ತಿನ ಊಟನೂ ಕೂಡ ಚೆನ್ನಾಗಿತ್ತು. ಅಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಹಾಂ ಸರ್. ಉದ್ದೇಶ ಮೇಡಮ್ ಸಂಪೂರ್ಣ ಅಂತ ಹೇಳಲಿಕ್ಕಾಗಲ್ಲ. ನಾವು ನಡೆದಂಥ ಅನೇಕ ಇಂದಿನ ಕ್ಯಾಂಪುಗಳಿಗೆ ಕಂಪೇರ್ ಮಾಡಿದ್ರೆ ಇರುವಂಥ ಅನುಭವದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಂಡಿದ್ದೀವಿ. ಎಲ್ಲಿ ಶಿಸ್ತು, ಸಂಯಮ, NSSನ ಉದ್ದೇಶಗಳೇನಿದೆ ಆ ಉದ್ದೇಶಗಳ ಪ್ರಕಾರನೇ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಒಂದು ನಿಮಿಷನೂ ಕೂಡ ನಾವು ಟೈಮನ್ನು ವೇರಿಯೇಷನ್ ಮಾಡಿದ್ದೀರಾ. ಅವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು, ಯಾವ ರೀತಿ ಫೆಸಿಲಿಟೀಸ್ ಅಂದರೆ ಏನು ಬೋಧನೆಗಳ ಮೂಲಕ ಏನೇನು ಕೊಡ್ಬೋದು ಅದನ್ನೆಲ್ಲ ಕೊಡ್ತಾ ಇದ್ದೀವಿ. ಜೊತೆಲಿ ಮೂಲತಃ ನಮ್ಮ ಎಲ್ಲ ಸಹಪಾಠಿಗಳು, ಸಹೋದ್ಯೋಗಿ ಮಿತ್ರರು ನಮ್ಮ ಜೊತೆಗೆ ಕೈಜೋಡಿಸಿದ್ದಾರೆ. ಸಕಾಲದಲ್ಲಿ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ಲೇಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಹಿನ್ನೆಲೆಯಿಂದ ಸುಮಾರು 1-1.5 ತಿಂಗಳ ಕಾಲ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಯಾವ ಪ್ಲೇಸ್ ಇರಬೇಕು, ಯಾವ ಥರ ಇರಬೇಕು ಅಂತ ನಮ್ಮ ಪ್ರಕಾಶ್ ಸರು, ಆಮೇಲೆ ಡಾಕ್ಟರ್ ಬಸವರಾಜ್ ಸರ್ ಅವರು, ನಮ್ಮ ಸಂದೀಪ್ ಸರ್, ಈಚ್ ಆ್ಯಂಡ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಎಲ್ಲರೂ ಕೂಡ ಪ್ಲೇಸನ್ನು ವಿಸಿಟ್ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಇದು ಯಾರೋ ಬರೀ ಕೇವಲ ನಮ್ಮ ಕಾರ್ಯಕ್ರಮಾಧಿಕಾರಿಗಳ ನಿರ್ಣಯದಿಂದ ಆದಂಥದ್ದಲ್ಲ, ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಕೊನೆಗೆ ಈ ಪ್ಲೇಸನ್ನು ಸೆಲೆಕ್ಟ್ ಮಾಡಿ ಈ ಪ್ಲೇಸಲ್ಲಿ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜನತಾ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸದಲ್ಲೇ ಒಂದು ರಿಮಾರ್ಕಬಲ್ ಕ್ಯಾಂಪ್ ಅಂತ ನಾವು ಇದನ್ನು ಭಾವಿಸ್ತಾ ಇದ್ದೀವಿ. ನಮಗೆ ಆತ್ಮತೃಪ್ತಿಯನ್ನು ತಂದಿದೆ. ನಾವು ಈಗ 18ನೇ ತಾರೀಕಿನಿಂದ ಇಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು 5ನೇ ದಿವಸ. ನಮ್ಮ ಒಂದು ಪ್ರಯತ್ನ ಏನು ಅಂತಂದರೆ ಆದಷ್ಟು ವಿದ್ಯಾರ್ಥಿಗಳಿಗೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಮಿನಿಮಮ್ ಸೌಲಭ್ಯಗಳನ್ನು ಒದಗಿಸ್ಬಿಟ್ಟು ಅವರಿಂದ ಆದಷ್ಟು ಮನಸ್ಪೂರ್ವಕವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ವಿಚಾರದಲ್ಲಿ ಒಂದೆರಡು ಲೋಪಗಳನ್ನು ಬಿಟ್ಟು ಅಥವಾ ಒಂದೆರಡು ಸಮಸ್ಯೆಗಳನ್ನು ಬಿಟ್ಟರೆ ಉಳಿದಂತೆ ಎಲ್ಲ ಮ್ಯಾಕ್ಸಿಮಮ್ ಆಗಿ ನಾವು ನಮ್ಮ ಒಂದು ಗುರಿಯಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ. ವಿದ್ಯಾರ್ಥಿಗಳಿಗೂ ಕೂಡ ಏನು ಸರ್ಕಾರ ಒದಗಿಸಿರ್ತಕ್ಕಂಥ ಅನುದಾನದಲ್ಲಿ ಸಾಕಷ್ಟು ಏನಂದರೆ ಗುಣಮಟ್ಟದ ಒಂದು ಊಟೋಪಚಾರಗಳನ್ನು ಒದಗಿಸಿ ಅವರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಆದರೂ ಕೂಡ ಹೋಗಿದೆ, ಪ್ರತಿ ದಿವಸವೂ ಕೂಡ ಒಂದೊಂದು ವಿವಿಧವಾಗಿರ್ತಕ್ಕಂಥ ತಿನಿಸುಗಳನ್ನು ಇದು ಮಾಡಿರ್ತೀವಿ, ಟಿಫನ್ಗಳನ್ನು ಮಾಡಿರ್ತೀವಿ. ಊಟಕ್ಕೆ ನಿನ್ನೆ ಮತ್ತು ಇವತ್ತಂತೂ ಮೊಸರನ್ನವನ್ನು ಕೂಡ ವಿದ್ಯಾರ್ಥಿಗಳಿಗೆ ಬಿಸಿಲು ಧಗೆಯನ್ನು ನಿವಾರಿಸ್ಕೊಳ್ಳೋಕ್ಕೋಸ್ಕರ ಮೊಸರನ್ನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಈ ಥರ ಏನು ಅಂದರೆ ವಿದ್ಯಾರ್ಥಿಗಳನ್ನ ಖುಷಿಯಾಗಿಟ್ಕೊಂಡ್ರೆ ಅವರು ಕೂಡ ಖುಷಿಯಾಗಿ ನಮಗೆ ಸಮಾಧಾನ ಮಾಡೋದಕ್ಕೆ ಮತ್ತು ಇನ್ನಿತರ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ನಮ್ಮ ನಂಬಿಕೆ. ಅದು ಭಾಳಷ್ಟು ಮಟ್ಟಿಗೆ ಸುಮಾರು 80-90% ಅದು ರೀಚ್ ಆಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತಾದರೂ ಕೂಡ ಶ್ರಮದಾನ ಕಾರ್ಯಕ್ರಮ ಅಲ್ಲಿ ಹೋಗಿ ಭಾಳಷ್ಟು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ಕೂಡ ನಾವು 9:30ಗೆ ಶುರು ಮಾಡಿದ್ವಿ ಶ್ರಮದಾನವನ್ನು. ಸುಮಾರು 11:30 ತನಕನೂ ಕೂಡ ಶ್ರಮದಾನ ನಿರಂತರವಾಗಿ ನಡೀತಾ ಇತ್ತು. ವಿವಿಧ ದೇವಸ್ಥಾನಗಳ ಒಂದು ಆವರಣಗಳನ್ನು ಭಾಳಷ್ಟು ಶ್ರದ್ಧೆಯಿಂದ ವಿದ್ಯಾರ್ಥಿಗಳು, ಶಿಬಿರಾರ್ಥಿಗಳು ಸ್ವಚ್ಛತೆಯನ್ನು ಇದನ್ನು ಅಲ್ಲಿ ಶುಚಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಕೊನೆಗಂತೂ ಕೆಲವೊಂದು ವಿದ್ಯಾರ್ಥಿಗಳು ಅದನ್ನು ಕ್ಲೀನಾಗಿ ಕಸ ಹೊಡೆದು ಎಷ್ಟು ನೀಟಾಗಿ ಮಾಡಿಬಂದರು ಅಂತಂದರೆ ಭಾಳಷ್ಟು ಖುಷಿ ಆಯ್ತು ನಮಗೆ. ಈ ಥರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನ್ಮಯತೆಯಲ್ಲಿ ವಿದ್ಯಾರ್ಥಿಗಳು ಲೀನರಾಗಿದ್ದಾರೆ ಅಂತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿನ ಖುಷಿ ನಮಗೆ ಇಲ್ಲ. ಸೊ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಅವ್ರನ್ನ ಅಷ್ಟೇ ಖುಷಿಯಿಂದ ಇದು ಜ್ಯೂಸ್ ಮಾಡಿಸ್ಕೊಡೋದಾಗಲಿ ಅಥವಾ ಈ ಥರ ಸ್ವೀಟ್ಗಳನ್ನು ಬೇರೆ ಅವರ ಒಂದು ಇಷ್ಟಕ್ಕೆ ಅನುಗುಣವಾಗಿರ್ತಕ್ಕಂಥ ಕೆಲವೊಂದು ಸ್ವೀಟ್ಸ್ಗಳನ್ನು ಮಾಡಿಕೊಡೋದಾಗಲಿ ಈ ಥರ ಕೆಲವೊಂದು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ವಿ. ಇಲ್ಲಿರ್ತಕ್ಕಂಥ ಜನಗಳು ಕೂಡ ಸಾಕಷ್ಟು ಮಟ್ಟಿಗೆ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಯಾರೋ ಮಜ್ಜಿಗೆಯನ್ನು ತಂದುಕೊಟ್ಟರು, ಹೇಳಿದರು ಅವರು ನಿನ್ನೆ ನಾನು ಇರೋದಿಲ್ಲ, ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ಕಳಿಸ್ಬಿಟ್ಟು ಮಜ್ಜಿಗೆಯನ್ನು ಕಳಿಸ್ಕೊಡ್ರಿ ಅಂತೇಳಿ. ಸೊ ಹಾಗಾಗಿ ಅವರ ಮನೆಯಿಂದ ಕಳಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಮಜ್ಜಿಗೆಯನ್ನು ಕೂಡ ಕೊಟ್ವಿ. ವಿದ್ಯಾರ್ಥಿಗಳು ಕೂಡ ಒಟ್ಟು ಒಂಥರ ಅವರು ತಮ್ಮ ಮನೆಯಲ್ಲೇ ಇದ್ದೀವಿ ಅಂತಕ್ಕಂಥ ಒಂದು ಭಾವನೆಯನ್ನು ಫೀಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಸೊ ಇದು ಇನ್ನೂ 2 ದಿವಸ ಕಂಟಿನ್ಯೂ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ.
ನಾಳೆ ಏನು ಪ್ರೋಗ್ರಾಮ್ ಇದೆ ಸರ್? ನಾಳೆ ಏನು ಅಂದರೆ ಮುಖ್ಯವಾಗಿ ಉಪನ್ಯಾಸ ಕಾರ್ಯಕ್ರಮಗಳು ನಡೆದವು, ಸಂಜೆ ಕಾರ್ಯಕ್ರಮಗಳು. ಫಸ್ಟ್ ಮಾರ್ನಿಂಗಲ್ಲಿ ನಾವು ಏನು ಅಂದರೆ ಬೆಳಗಿನ ಒಂದು ಇದು ಶ್ರಮದಾನ ಇದು ಕಾರ್ಯಕ್ರಮ ಇರುತ್ತೆ. ಆಮೇಲೆ ಸಂಜೆ ಕಾರ್ಯಕ್ರಮ ಅಂತಂದರೆ ಉಪನ್ಯಾಸ ಕಾರ್ಯಕ್ರಮಗಳು ಇರ್ತವೆ. ಆಮೇಲೆ ನಾಳೆ ಇಂಪಾರ್ಟೆಂಟ್ ಅಂತಂದರೆ ದೀಪೋತ್ಸವ ಕಾರ್ಯಕ್ರಮ. ಅದು ಭಾಳಷ್ಟು ಈ ಒಂದು ವಾರ್ಷಿಕ ವಿಶೇಷ ಶಿಬಿರದ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಇದು ಮಾಡಿದರೆ ಅದರ ಒಂದು ಪ್ರೇರಣೆ ಅವರಲ್ಲಿ ಉಂಟಾಗಬಹುದು ಅಂಥೇಳಿ ನಮ್ಮ ಒಂದು ಭಾವನೆ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳಂತೂ ಏನು ಅಂದರೆ ನಾವು ಹೇಳಿದಾಗ ಭಾಳಷ್ಟು ತಿದ್ಕೊಂಡಿದ್ದಾರೆ, ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಕೆಲವೊಂದು ವಿದ್ಯಾರ್ಥಿಗಳು ಅವರ ನಡತೆಯಲ್ಲಿ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಒರಟುತನದಿಂದ ಮಾತಾಡ್ತಾ ಇದ್ದಂಥವರು ಕೂಡ ಈಗ ಭಾಳಷ್ಟು ಮೈಲ್ಡಾಗಿ, ಭಾಳಷ್ಟು ಸ್ಮೂತಾಗಿ ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಭಾಳಷ್ಟು ಖುಷಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಈ ವಾರ್ಷಿಕ ವಿಶೇಷ ಶಿಬಿರದ ಒಂದು ಪ್ರೇರಣೆ. ವತಿಯಿಂದ ಬೆಳಲ್ಗೆರೆ ಎನ್ನುವ ಗ್ರಾಮದಲ್ಲಿ ನಾವು 7 ದಿನಗಳ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ನಮಗೆ NSS ಕ್ಯಾಂಪ್ನ ಉದ್ದೇಶ ಅಂತ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆ, ಶಿಸ್ತು ಪಾಲನೆ ಮತ್ತು ನಾಯಕತ್ವ ಗುಣವನ್ನು ಬೆಳೆಸುವಂಥದ್ದು. ಅದೇ ರೀತಿಯಾಗಿ ಹಳ್ಳಿಯ ಜನತೆಗೆ ಅವರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥದ್ದು, ಅವರಿಗೆ ಸಹಕಾರ ಸಹಬಾಳ್ವೆಯ ಬಗ್ಗೆ ಹೇಳುವಂಥದ್ದು ಮತ್ತು ಹಳ್ಳಿಯ ಜನತೆಯಿಂದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಯುವಂಥದ್ದು. ನಮ್ಮ ವಿದ್ಯಾರ್ಥಿಗಳು ಸಹ ಹೇಳಿರೋ ಟೈಮಿಗೆ ಕರೆಕ್ಟಾಗಿ ಅವರು ತಂಡವಾಗಿ ಅವರಿಗೆ ವಹಿಸಿರುವಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಇದರಿಂದ ಅವರು ಏನು ಕಲಿಬೇಕಾಗಿರೋದನ್ನು ಕಲಿತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸಂಪೂರ್ಣವಾಗಿ ಅಲ್ಲದೆ 70% ಎಬೋ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಅವ್ರು ಹೇಳಿರೋ ಟೈಮಿಗೆ ಅವರು ಮಾಡಿರೋಂಥ ಒಂದು ತಂಡಗಳಲ್ಲಿ ಬಂದು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ. ನಮಗೂ ಕೂಡ 2-3 ದಿನ ಹಾಕಿದ್ರು, ನಾವು 2-3 ದಿನದಲ್ಲಿ ಇದರಲ್ಲಿ ಭಾಗವಹಿಸಿದ್ದೀವಿ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಒಳ್ಳೆಯ ಸ್ಥಳದಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿನ ಗ್ರಾಮದ ಜನತೆಯು ಕೂಡ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಮಗೆ ವಿದ್ಯಾರ್ಥಿನಿಯರಿಗೆ ಉಳ್ಕೊಳ್ಳೋಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಅವರು ಜವಾಬ್ದಾರಿಯುತವಾಗಿ NSS ಕ್ಯಾಂಪ್ನಲ್ಲಿ ತೊಡಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಕಾಲೇಜು ಬಸವಪಟ್ಟಣ ನಮ್ಮ ಕಾಲೇಜಿಂದ ಆಯೋಜಿಸಿದ NSS ಕ್ಯಾಂಪು ಬೆಳಲ್ಗೆರೆಯಲ್ಲಿದ್ದೀವಿ. ನಾವು ಬಂದು ಹೆಚ್ಚು ಕಮ್ಮಿ ಇವತ್ತಿಗೆ 5ನೇ ದಿನ. ತುಂಬ ಚೆನ್ನಾಗಿತ್ತು ಕ್ಯಾಂಪು. ಮೊದಲಿಗೆ ಬಂದಾಗ ಹೆಂಗಪ್ಪ ಒಂದಿಟ್ಟು ನಿಲ್ಲೋದು ಇರೋಕ್ಕಾಗುತ್ತಾ ಇಲ್ಲ ಅಂತ ಸ್ವಲ್ಪ ಇದು ಇತ್ತು. ಬಟ್ ದಿನಲ್ಲಿ ಹೋಗ್ತಾ ಭಾಳ ಚೆನ್ನಾಗಾಯಿತು. ಇವತ್ತು ನಾನು ಸ್ವಲ್ಪ ಇದು ಬಸವಣ್ಣಕ್ಕೆ ಹೋಗ್ಬೇಕಿತ್ತು. ಹೋಗಿ ಬರ್ಬೇಕಾದ್ರೆ ಜಸ್ಟ್ ನಾನು ಈ ಊರು ದಾಟಬೇಕಾದ್ರೆ ಏನೋ ಗೊತ್ತಿಲ್ಲ, ಈ ಊರು ಬಿಟ್ಟು ಹೋಗಿ ಏನೋ ಒಂಥರ ಬೇಜಾರಾಯಿತು. ಹೆಂಗಪ್ಪ ಬಿಟ್ಟು ಹೋಗಲಿ ಅಂತ ಅನ್ನಿಸ್ತು. ಬಟ್ ನಾಳೆ ಇನ್ನೊಂದು 2 ದಿನ ಇದೆ. ಇರೋಷ್ಟು ದಿನ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಯಾವ ಕಾಲೇಜಿಂದ ಬಂದಿದ್ದೀರಾ? ಸೊ NSS ಶಿಬಿರ. ಸೊ ಎಷ್ಟು ದಿವಸ ಆಯ್ತು ಬಂದು? 5 days ಆಗಿದೆ. ಸೊ ಹೆಂಗಿದೆ ಟೀಚರ್ಸ್ ಕೋಆಪ್ರೇಷನ್ ಎಲ್ಲ ಚೆನ್ನಾಗಿದೆಯಾ? ಸೊ ಯಾವ ಊರಿದು? ಬೆಳಲ್ಗೆರೆ. ಸೊ ನೀವೆಲ್ಲ ಏನು ಓದ್ತಿದ್ದೀರಾ ಎಲ್ಲರೂ? ಹೌದಾ, ವೆರಿ ಗುಡ್. ನಿಮ್ಮದೆಲ್ಲ ಯಾವ ಊರು? ಅಲ್ಲಿಪುರ. ಸೊ ಈ NSS ಕ್ಯಾಂಪ್ ಆದಮೇಲೆ ಸೊ ಮನೆಗೆ ಹೋದ್ಮೇಲೆ ಮಿಸ್ ಮಾಡ್ಕೊತೀರಾ? ತುಂಬ ಏನು ಮಿಸ್ ಮಾಡ್ಕೊತೀರಾ? ಓಕೆ. ಸೊ ಮನೆಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಡೈಲಿ ರುಟೀನ್ಗೂ ಇಲ್ಲಿ ಬಂದು NSS ಶಿಬಿರದಲ್ಲಿ ನಡೆಯುವಂಥ ದಿನಚರಿಗೂ ಏನು ಬದಲಾವಣೆ ಆಗ್ತಾ ಇದೆ? ಸ್ವಯಂ ಪ್ರೇರಿತರಾಗಿ. ಎಸ್. ಸೊ ನಿಮ್ಮಲ್ಲಿ ಯಾವ ಬದಲಾವಣೆಯನ್ನು ತರ್ಬೋದು? ಫಾರ್ ಎಕ್ಸಾಂಪಲ್ ಮುಗಿಸ್ಕೊಂಡು ಫ್ರೈಡೇ ನೈಟ್ ಹೊರಡ್ತೀರಾ, ಸ್ಯಾಟರ್ಡೇಯಿಂದ ನಿಮ್ಮ ಮೊದಲಿನ ದಿನಚರಿಗೂ ಇವಾಗಲೂ ಏನು ಬದಲಾವಣೆ ಆಗಬಹುದು ಅಂದ್ಕೊಂಡಿದ್ದೀರಾ? ಹೇಳಿ. ಮತ್ತು ವೆರಿ ಗುಡ್. ಸೊ ಇಷ್ಟೆಲ್ಲ ಬದಲಾವಣೆಗಳನ್ನು ಈ NSS ಕ್ಯಾಂಪು ತಂದಿದೆ ಅಲ್ವಾ? ಸೊ ಶೋ ಎ ಥಂಬ್ ಟು ದಿಸ್ NSS ಕ್ಯಾಂಪ್.
ಫೈನಲಿ ವೀಕ್ಷಕರೇ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಮಕ್ಕಳು ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮ. ಇವರು ಬೆಳಲಗೆರೆ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಕಾಪಿರೈಟ್ ಬರೋದ್ರಿಂದ ನಾನು ಅವರು ಯಾವ ಡ್ಯಾನ್ಸ್ ಮಾಡ್ತಿದ್ದಾರೆ, ಯಾವ ಸಾಂಗ್ ಅಂತ ನಾನು ತೋರ್ಸೋಕ್ಕಾಗ್ತಾಯಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇನ್ನೂ ನೋಡಿ ನಮ್ಮ BBA ಮಕ್ಕಳು, BA BCom ಮಕ್ಕಳು ಎಷ್ಟು ಸಹಬಾಳ್ವೆಯಿಂದ ಜೊತೆಯಾಗಿ ಡ್ಯಾನ್ಸನ್ನು ಮಾಡ್ತಾಯಿದ್ದಾರೆ. ಫೈನಲಿ ನನಗೆ ಒಂದು ಅರ್ಥ ಆಗಿದ್ದು ಈ NSS ಶಿಬಿರದಿಂದ BA BCom BBA ಎಲ್ಲ ಮಕ್ಕಳು ಒಂದಾಗಿ, ಸೊ ಯಾವುದೇ ಸ್ಟ್ರೀಮ್ ಅನ್ನೋದು ಡಿಫ್ರೆನ್ಸ್ ಇಲ್ಲದೆ, ಸೀನಿಯರ್ಸು ಜೂನಿಯರ್ಸ್ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಕೆಲಸದಲ್ಲಿ ತೊಡಕೊಂಡು ಈ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಳಕಿನ ಹಬ್ಬ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಎಂಜಾಯ್ ದ ಡೇ. ಹೋಪ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ಬಾಯ್ ಬಾಯ್.